ಹೈದರಾಬಾದ್ನ ಫೇಮಸ್ ಬಾವರ್ಚಿ ಬಿರಿಯಾನಿ ಇಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮಸ್ಕಾರ ಎಲ್ರಿಗೂ. ನಾನು ರೀಸೆಂಟಾಗಿ ನಮ್ಮ ಫ್ಯಾಮಿಲಿ ಜೊತೆ ಹೈದರಾಬಾದ್ ಆಗಿದ್ದೆ. ನಾವು ಫಸ್ಟ್ ದಿನ ಹೈದರಾಬಾದ್ ರೀಚ್ ಆದಮೇಲೆ ಅವತ್ತು ನೈಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೆ ಬಾವರ್ಚಿ ಬಿರಿಯಾನಿ ತಿನ್ನಬೇಕು ಅಂತ. ಯಾಕೆಂದರೆ ಅದು ಎಷ್ಟೊಂದು ಫೇಮಸ್ ಅಂತ ನಿಮಗೂ ಗೊತ್ತು. ಹೈದರಾಬಾದ್ಗೆ ಹೋದರೆ ಎಲ್ಲರೂ ಹೇಳೋದೊಂದೇ ಬಾವರ್ಚಿ ಬಿರಿಯಾನಿ ಟೇಸ್ಟ್ ಮಾಡಲೇಬೇಕು ಅಂತ. ಬಟ್ ಅದು ಒಂದು ಟೈಮಲ್ಲಿ ಆ ಥರ ಇತ್ತೇನೋ ಗೊತ್ತಿಲ್ಲ. ಬಟ್ ಇವಾಗಲೂ ಅಷ್ಟೇ, ನಾವು ಹೋದಾಗ ಮಾತ್ರ ಕ್ರೌಡ್ ಹೆವಿ ಆಗಿದ್ರು. 2-3 ಫ್ಲೋರ್ ಇರೋ ಬಿಲ್ಡಿಂಗಲ್ಲಿ ಜನ ನೋಡಿ ಯಾವ ಥರ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ತೀರಾ. ನಿಜವಾಗ್ಲೂ ಜನ ಮಾತ್ರ ತುಂಬ ರಶ್ ಇತ್ತು. ನಾವು ವೆಯ್ಟು ಸಹ 1 ಅವರ್ ಮಾಡಿದ್ವಿ. ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವು ಫಸ್ಟು ಚಿಕನ್ ಸ್ಟಾರ್ಟರ್ಸು ಮಟನ್ ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸ್ಟಾರ್ಟರ್ಸ್ ಮಾತ್ರ ಸಖತ್ತಾಗಿತ್ತು, ಅದರಲ್ಲೇನು ಮೋಸ ಇಲ್ಲ. ಬಟ್ ಆದರೆ ಆಮೇಲೆ ಬಿರಿಯಾನಿ ಆರ್ಡ್ರ್ ಮಾಡ್ತೀವಿ, ಬಿರಿಯಾನಿ ಮಾತ್ರ ಗುರು ವರೆಸ್ಟ್ ಆಗಿತ್ತು ಗುರು. ನಿಜವಾಗ್ಲೂ ಇವ್ರು ಕೊಟ್ಟಿರೋ ಹೈಪ್ಗೆ ಇಲ್ಲಿ ನಾವು ತಿಂದಿರೋ ಬಿರಿಯಾನಿಗೆ ಒಂದು ಚೂರು ವರ್ತಿಲ್ಲ ಅಂತ ಎಕ್ಸ್ಪೀರಿಯೆನ್ಸು. ನಮ್ಮ ಫ್ಯಾಮಿಲಿಯಲ್ಲಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಬಿರಿಯಾನಿದು ಅಂತ ಕರ್ಕೊಂಡು ಹೋದರೆ ಎಲ್ಲರೂ ಬೈದರು. ಈ ಬಿರಿಯಾನಿಗ ನೀವು ನಿನ್ನೆಯಿಂದ ಹೇಳಿ 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 ಕರ್ಕೊಂಬಂದಿದ್ದು ಅಂತ ಹೇಳಿ. ನಿಜವಾಗ್ಲೂ ಅಷ್ಟು ವರೆಸ್ಟ್ ಆಗಿತ್ತು. ಮತ್ತು ಅಲ್ಲಿನ ಎಂಪ್ಲಾಯ್ಸು ಅಷ್ಟೇ, ಕಸ್ಟಮರ್ಸ್ ಹತ್ರ ತುಂಬ ರೂಡ್ ಬಿಹೇವಿಯರು ಮತ್ತು ನೆಗ್ಲಿಜೆನ್ಸಿಯಾಗಿ ಇದು ಮಾಡ್ತಾರೆ. ನಾವು ತುಂಬ ಕ್ರೌಡ್ ಇದ್ದಿದ್ದರಿಂದ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಬಿರಿಯಾನಿ ಮಾತ್ರ ವರೆಸ್ಟ್ ಆಗಿತ್ತು. ನೀವೇನಾದರೂ ರೀಸೆಂಟಾಗಿ ಇಲ್ಲಿ ಬಿರಿಯಾನಿ ತಿಂದಿದ್ರೆ ಹೇಗಿತ್ತು ಅಂತ ಹೇಳಿ. ಇಲ್ಲ ಮುಂಚೆ ಓಲ್ಡ್ ಆಗಿ ಒಂದು 2-3 ಇಯರ್ಸ್ ಬ್ಯಾಕ್ ಯಾರು ತಿಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.